2026ರ ಜನವರಿ 26ರಂದು ಭಾರತ ತನ್ನ 77ನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿತು. 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಿದ್ದನ್ನು ನೆನಪಿಸುವ ದೇಶದ ಒಂದು ಮಹತ್ವದ ದಿನವಿದು. ಈ ಬಾರಿ ದೆಹಲಿಯಲ್ಲಿ ನಡೆದ ಭವ್ಯ ಪರೇಡ್ಗೆ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯೆನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಮುಖ್ಯ ಅತಿಥಿಗಳಾಗಿದ್ದರು. ಇಬ್ಬರು ಯುರೋಪಿಯನ್ ಯೂನಿಯನ್ ನಾಯಕರು ಒಟ್ಟಾಗಿ ಪಾಲ್ಗೊಂಡಿದ್ದು ಇದೇ ಮೊದಲು, ಇದು ನಿಜಕ್ಕೂ ವಿಶೇಷವಾಗಿತ್ತು. ಕರ್ತವ್ಯ ಪಥದಲ್ಲಿ ನಡೆದ ಈ ಮಹತ್ವದ ರಾಜತಾಂತ್ರಿಕ ಕಾರ್ಯಕ್ರಮ, ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತಿದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ. ಜುಲೈ 2024ರಲ್ಲಿ ಮರು ಆಯ್ಕೆಯಾದ ಅಧ್ಯಕ್ಷೆ ವಾನ್ ಡೆರ್ ಲೇಯೆನ್, ಈ ಆಹ್ವಾನ ತಮಗೆ ಸಿಕ್ಕ ಮಹತ್ವದ ಗೌರವ ಎಂದು ಹೇಳಿದ್ದು, ಯಶಸ್ವಿ ಭಾರತವು ಜಗತ್ತನ್ನು ಹೆಚ್ಚು ಸ್ಥಿರ, ಸಮೃದ್ಧ ಮತ್ತು ಸುರಕ್ಷಿತವಾಗಿಸುತ್ತದೆ. ಇದರಿಂದ ನಾವೆಲ್ಲರೂ ಲಾಭ ಪಡೆಯುತ್ತೇವೆ ಎಂದಿದ್ದಾರೆ. ಎಕ್ಸ್ ಟ್ವಿಟ್ಟರ್-ನಲ್ಲಿ ಅವರು ಹಂಚಿಕೊಂಡ ಈ ಮಾತುಗಳು, ಈ ಸಹಯೋಗದ ಕಾರ್ಯತಂತ್ರದ ಮಹತ್ವವನ್ನು ಎಲ್ಲರ ಗಮನಕ್ಕೆ ತಂದಿತು. ಇಬ್ಬರೂ ನಾಯಕರ ಈ ಉಪಸ್ಥಿತಿ ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸಲು ಬಲವಾದ ಬದ್ಧತೆಯನ್ನು ತೋರಿಸುತ್ತದೆ. ಅದರಲ್ಲೂ 2026ರ ಜನವರಿ 27ರಂದು ನಡೆಯಲಿರುವ 16ನೇ ಭಾರತ-ಯುರೋಪಿಯನ್ ಯೂನಿಯನ್ ಶೃಂಗಸಭೆ ಮತ್ತು ಸಮಗ್ರ ಮುಕ್ತ ವ್ಯಾಪಾರ ಒಪ್ಪಂದದ ಬಗ್ಗೆ ಚರ್ಚೆಗಳು ತೀವ್ರಗೊಂಡಿರುವಾಗ ಇದು ಮತ್ತಷ್ಟು ಮಹತ್ವ ಪಡೆದಿದೆ. ಎಲ್ಲ ವ್ಯಾಪಾರ ಒಪ್ಪಂದಗಳ ತಾಯಿ ಎಂದೇ ಬಣ್ಣಿಸಲಾಗುವ ಈ ಒಪ್ಪಂದ, ಎರಡೂ ಪ್ರದೇಶಗಳಿಗೆ ಅಪಾರ ಆರ್ಥಿಕ ಲಾಭಗಳನ್ನು ತಂದುಕೊಡುವ ಗುರಿ ಹೊಂದಿದೆ. ಬಿಲಿಯನ್ಗಟ್ಟಲೆ ವ್ಯಾಪಾರ, ಹೊಸ ಉದ್ಯೋಗ ಸೃಷ್ಟಿ ಮತ್ತು ವಿದೇಶಿ ಹೂಡಿಕೆ ಇದರ ಪ್ರಮುಖಾಂಶಗಳು. ಅಷ್ಟೇ ಅದ್ದೂರಿಯಾಗಿದ್ದ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ, ಭಾರತದ ಸೇನಾ ಶಕ್ತಿ ಮತ್ತು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಅದ್ಭುತ ಪ್ರದರ್ಶನವಿತ್ತು. ಇದರ ಪ್ರಮುಖ ಆಕರ್ಷಣೆಗಳಲ್ಲಿ ಭಾರತೀಯ ವಾಯುಪಡೆಯ ನಿಖರ ವೈಮಾನಿಕ ಪ್ರದರ್ಶನಗಳು, ವಿಶೇಷವಾಗಿ ಇನ್ವರ್ಟೆಡ್ ಟ್ರೈಕಲರ್ನಂತಹ ವಿಲೋಮ ತ್ರಿವರ್ಣ ರಚನೆಗಳು, ಹಾಗೂ ಸೇನೆಯ ಟಿ-90 ಟ್ಯಾಂಕ್ಗಳು, ನೌಕಾಪಡೆಯ ಅದ್ಭುತ ಭೂಸೇನೆ ಪ್ರದರ್ಶನಗಳು ಸೇರಿದ್ದವು. ಹೆಲಿಕಾಪ್ಟರ್ಗಳಿಂದ ಹೂಮಳೆ ಸುರಿಸಿದ್ದು, ಅಶ್ವಾರೋಹಿ ದಳಗಳು ಮತ್ತು ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ಸ್ತಬ್ಧಚಿತ್ರಗಳ ದೃಶ್ಯವೈಭವ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಿತು. ಇದು ದೇಶದ ಹೆಮ್ಮೆ ಮತ್ತು ಕಾರ್ಯತಂತ್ರದ ಸಾಮರ್ಥ್ಯಗಳನ್ನು ಅನಾವರಣಗೊಳಿಸಿತು.
Sitting there thinking you want to build something like this yourself, you don't have to start from scratch. I built Helios to give creators an unfair advantage. It takes the heavy lifting out of the process so you can focus on the ideas. It's exactly what I use, and now it's available for you too. The link is in the description. Don't just watch the future, go build it with Helios. I'll see you in the next one.